ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇರೋ ಪರ್ಪಸ್ಸು ವಾತಾವರಣದಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಹೆಲ್ತ್ ಕೂಡ ತುಂಬಾ ಅಪ್ಸೆಟ್ ಆಗ್ತಾ ಇದೆ. ಡಾಕ್ಟರ್ ಹತ್ರ ಹೋಗಿ ಬಂದರೂ ಸಹ ಹೆಲ್ತ್ ಸರಿಯಾಗ್ತಾ ಇಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಗಂಟ್ಲು ಇನ್ಫೆಕ್ಷನ್ ತುಂಬ ಆಗ್ತಾ ಇದೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಪ್ರತಿದಿನ ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಮುಕ್ಕಳಿಸ್ಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಸಾಧ್ಯವಾದಷ್ಟು ಬಿಸಿ ನೀರನ್ನ ಕುಡಿಬೇಕು. ಮತ್ತು ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ಕಷಾಯನ ಮಾಡಿಕೊಂಡು ಆವಾಗವಾಗ ಕುಡಿಯೋದ್ರಿಂದನೂ ಸಹ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಕಷಾಯ ಮಾಡೋದು ಹೇಗೆ ಅಂದರೆ ನೀರಿಗೆ ಉಪ್ಪು ಹಾಕ್ಬಿಟ್ಟು ಮತ್ತು ಕಾಳು ಮೆಣಸು ಹಾಕಿ, ಬೆಳ್ಳುಳ್ಳಿ ಹಾಕಿ, ಶುಂಠಿ ಹಾಕಿ, ನಿಮ್ಮ ಮನೆಯಲ್ಲಿ ಧನಿಯಾ ಇದ್ದರೆ ಧನಿಯಾ, ಕರಿಬೇವು, ದೊಡ್ಡಪತ್ರೆ ಎಲೆ ಮತ್ತು ಒಂದೆಲ್ಗ ಸೊಪ್ಪು, ಅಮೃತ ಬಳ್ಳಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಕುಡಿದ್ರೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕುಡಿಯೋದ್ರಿಂದ ನಿಮಗೆ ಇನ್ಫೆಕ್ಷನ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಮಾಡ್ತಾನೆ ಇರಬೇಕು. ಇದ್ರ ಜೊತೆಗೆ ಏನಂದರೆ ಎಕ್ಸಸೈಸು. ನಾವು ತುಂಬ ಬ್ಯುಸಿ ಇದ್ದೀವಿ ಅಂದ್ರೂ ಸಹ ನಮ್ಮ ಫ್ರೀ ಅವರ್ಸಲ್ಲೇ ಕೆಲವೊಂದು ಎಕ್ಸಸೈಸ್ನ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಪ್ರಾಣಾಯಾಮವನ್ನು ನಾವು ಮಾಡೋದ್ರಿಂದ ನಮ್ಮ ಹೆಲ್ತ್ ಯಾವತ್ತೂ ಹಾಳಾಗೋದಿಲ್ಲ. ಯಾಕೋ ಈಗಿನ ವಾತಾವರಣ ತುಂಬ ಹದಗೆಟ್ಟಿರೋದ್ರಿಂದ ನನಗೆ ಈ ಮಾಹಿತಿನ ಹಂಚ್ಕೋಬೇಕು ಅಂತ ಹೇಳಿ ಅನ್ನಿಸ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಮನೆ ಕೇರ್ನು ತೊಗೊಳೋದನ್ನು ಮರಿಬೇಡಿ. ಯಾಕಂದರೆ ಡಾಕ್ಟರ್ಸ್ ಎಷ್ಟು ಮುಖ್ಯ ಆಗ್ತಾರೋ ಮನೇಲಿ ಕೇರ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮೆಡಿಸನ್ಗಿಂತ ನಾವು ಮನೆಯಲ್ಲೇ ಸಿಗ್ತಕ್ಕಂತಹ ಆಯುರ್ವೇದಿಕ್ ಐಟಮ್ಸಿಂದ ನಾವು ಬೇಗ ಗುಣಮುಖರಾಗೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.